ಹಾಯ್ ಗಾಯ್ಸ್, ವೆಲ್ಕಮ್ ಟು. ನಾವು ಈಗ ಹಂಪಿಯಲ್ಲಿದ್ದೀವಿ. ಈಗ ಹಂಪಿ ಹಳೆ ಕೋಟೆಗಳೆಲ್ಲ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಮ್ಮ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ದಾದಾಪೀರ್ ಸರ್ ಅವರು. ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ. This is his person, Nagraj sir and Dadafir sir. ಬನ್ನಿ ಇನ್ನು ಮುಂದೆ ಹೋಗೋಣ. ನೆಕ್ಸ್ಟ್ ಇನ್ನು ಏನೇನಿದೆ ನೋಡೋಣ ಬನ್ನಿ. ಈಗೇನು ನೋಡ್ತಾ ಇದ್ರಲ್ಲ ನೀವು, ಇದು ಫಾರಿನರ್ಸ್ ಬಂದಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಒಂದು 10% ಫಾರಿನರ್ಸೇ ಬಂದಿದ್ದಾರೆ ಇಲ್ಲಿ ನೋಡೋಕ್ಕೆ. ಅದ್ರ ನಮ್ಮ ಜೊತೆ ಕರ್ನಾಟಕದವರು ಇದ್ದಾರೆ. ಇಲ್ಲಿ ಕೋಟೆ ನೋಡ್ರಿ ಎಷ್ಟು ಸುಂದರವಾಗಿದೆ, ಹಳೆ ಕಾಲ ಭಾಳ. ಬನ್ನಿ ಫ್ರೆಂಡ್ಸ್, ಈಗ ಮುಂದೆ ಹೋಗಿ ನೆಕ್ಸ್ಟ್ ಬ್ಲಾಗ್ ಮಾಡೋಣ. ನಮ್ಮ ಸರ್ ದಾದಾಪೀರ್ ಸರ್ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ಲ ನೆಕ್ಸ್ಟ್ ಕಡೆ ಹೊಂಟಿದ್ದೀವಿ. ಇಲ್ಲೊಂದು ನೋಟಿಸ್ ಇದೆ, ವರ್ಕ್ ಇನ್ ಪ್ರೋಗ್ರೆಸ್. ಎಲ್ಲ ಸ್ವಲ್ಪ ಭಾಳ ಹೇಳೋದ್ರಿಂದ ಇಲ್ಲೇನು ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಬನ್ನಿ ಫ್ರೆಂಡ್ಸ್, ಇಲ್ಲಿದೆ ನಮ್ಮ ಟೀಮು. ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ. ಎಲ್ಲ ಗ್ರೂಪ್ ಫೋಟೋ ತಗೋತಾ ಇದ್ವಿ. ಫೋಟೋಗ್ರಾಫರ್ ಯಾರಂತ ಇನ್ನೂ ಹೋಗ್ತಾನೆ ಇಲ್ಲ. ಬಿಸಿಲು ಕಂಡಪಟ್ಟೆ ಇದೆ, ಅದಕ್ಕೆಲ್ಲ ನಮ್ಮ ಸರ್ ಒಂದು ನೀರಿನ ಬಾಟ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಒಂಟೆ ಸರ್ ಎಲ್ಲರೂ ಸಿಕ್ಕಾಪಟ್ಟೆ ಫೋಟೋ ಇಳಿದೇವ್ರಿ ಎಲ್ಲ. ವೆಲ್ಕಮ್ ಗಾಯ್ಸ್. ಇವಿಗೆ ನೋಡ್ತಾ ಇದ್ರಲ್ಲ, ಭಾಳ ದೊಡ್ಡದಿದೆ ಹಂಪಿ. ಇದೇನಿದೆಲ್ಲ ಭಾಳ ಹಳೆ ಕೋಟೆಗಳಿದೆ. ಇನ್ನು ಒಳಗಡೆ ನೋಡ್ತಾ ಇದ್ದೀವಿ. ಎಲ್ಲರೂ ನಮ್ಮ ಸರ್ ನಾವೆಲ್ಲ ಹೋಗ್ತಾ ಇದ್ದೀವಿ. ಬಹಳ ಇಲ್ಲೊಂದು 2-3 ಫೋಟೋ ಕ್ಲಿಕ್ ಮಾಡೋಣ ಅನಿಸ್ತು. ಲೊಕೇಶನ್ ಬಾರಿ ಇದೆ. ಇಲ್ಲೊಂದು 2-3 ಫೋಟೋ ಹಾಕಿದ್ದಾರೆ. 200 ವರ್ಷಗಳ ಹಿಂದೆ ಕಾಲ ಆಳಿದ ಇದೆಲ್ಲ ಜಾಗ ಎಲ್ಲ ಅವ್ರದ್ದು. ಇದೆಲ್ಲ ಈಗ ಶಿಲೆಗಳ. ಹಾಗೆ ಗ್ಯಾಸ್, ನಿಮ್ಗೊಂದು ಗುಡ್ ನ್ಯೂಸ್. ಈಗ ನಮ್ಮ ದಾದಾಪೀರ್ ಸರ್ ಎಂಟ್ರಿ ಕೊಡ್ತಿದ್ದಾರೆ. ಇನ್ಮೇಲಿಂದ ಫುಲ್ ಎಕ್ಸ್ಪ್ಲೇನ್ ಅವ್ರ ಕಡೆಯಿಂದ ಇರುತ್ತೆ. ಈಗ ಕ್ಯಾಮ್ರಾ ಫುಲ್ ಅವರಿಂದನೇ ಇರುತ್ತೆ. ಡೋಂಟ್ ಮಿಸ್. ಇಲ್ಲೇ ಒಳಗಡೆ ಹೋಗ್ತಾ ಇರೋದು ಸರ್. ಹೋಗೋಣ ಬನ್ನಿರಿ. ವೈಟ್ ಶರ್ಟ್ ಏನು ಹಾಕ್ಯಂದಿರಲ್ಲ, ಅವ್ರಿಗೆ ನಮ್ಮ ದಾದಾಪೀರ್ ಸರ್ ಅಂತ. ಅವ್ರ ಕಡೆಯಿಂದ ಎಕ್ಸ್ಪ್ಲೇನ್ ಇದು. ಭಾಳ ಪೂರ ಕಲ್ಲಿಂದ ಇದೆ ಕೋಟೆ ಇರೋದು ಇದೆಲ್ಲ. ಸರ್ ಭಾಳ ಸುಂದರವಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಫುಲ್ ಎಕ್ಸೈಟ್ಮೆಂಟಲ್ಲೇ ಎಲ್ಲ ನೋಡ್ತಾ ಇದ್ದಾರೆ ಸರ್. ಇನ್ನೂ ಭಾಳ ಇದೆ, ಬರೀ ಮುಂದೆ ನೋಡೋಣ. ಬನ್ನಿ ಗೈಸ್, ಲೊಕೇಶನ್ ಚೇಂಜ್ ಆಗಿದೆ. ಕಮಾನ್ ಅಂತ ಹೇಳ್ತಿದ್ದಾರೆ ನಮ್ಮ ಸರ್. ದಾದಾಪೀರ್ ಸರ್ ಮಿನಿ ಎಕ್ಸ್ಪ್ಲೇನ್ ವಿಚ್. ನಮ್ಮ ಆಂಜನೇಯ ಸರ್ ಯಾಕೆ ದೂರದಲ್ಲಿ ನಿಂತ್ಕೊಂಡು ಸ್ಮೈಲ್ ಕೊಡ್ತಿದ್ದಾರೆ. ಕಮಾನ್ ಗಾಯ್ಸ್, ಈಗೇನು ಕಲ್ಲಿದ್ದೀನಿ ಇದೇನಿದೆಯಲ್ಲ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಕೊಡ್ತಾರೆ. ಒಂದು ನಿಮಿಷ ದಾದಾ. ಕಮ್ ಹಿಯರ್ ಇಸ್ ಎಕ್ಸ್ಪ್ಲೇನ್ ದ ಗಂಟೆ ಸರ್. ಎಕ್ಸ್ಪ್ಲೇನ್ ದ ಇಸ್ ದಾದಾಪೀರ್ ಸರ್ ಸ್ಪೆಕ್ಟ್ ಹಾಕಿಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡೋಣ ಬನ್ನಿ. ಸರಿನಾ? ಓಕೆ. ಇದ್ರ ಬಗ್ಗೆ ಹೇಳ್ತೇನೆ. ಆಂಜನೇಯ ಈ ಕಡೆ ಸ್ವಲ್ಪ ಕ್ಲಿಕ್ ಮಾಡೋಣ. ಸರ್ ಎಲ್ಲ ನೀವು ವಿಡಿಯೋ ಮಾಡಿದ್ರೆ ನಿಮ್ಮನ್ನ ಯಾರು ಮಾಡ್ತಾರೆ? ಬನ್ನಿ ಗಾಯ್ಸ್, ಇಲ್ಲಿಂದ ಬೇರೆ ಕಡೆ ಹೋಗೋಣ. ಹೋಗ್ತಾ ಇದ್ದಾರೆ ಸರ್. ಓಕೆ, ನಮ್ಮ ಸರ್ ಇವಾಗ ಬಂದಿದ್ದಾರೆ ಇಲ್ಲಿ ಎಂಟ್ರೆನ್ಸ್. ಯಾರು ಹಾಕ್ಬೇಡ್ರಿ ರಾಮು. ಮೋರಿ ಮೂರು
ಇಲ್ಲ ಬನ್ನಿ ಗಾಯ್ಸ್, ಈಗ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ದಾದಾಫಿರ್ ಸರ್ ಅವರು. ಅಂದರೆ ಹಳೆ ಕಾಲದಲ್ಲಿ ಚಿನ್ನ ಎಲ್ಲಿ ಇರ್ತಿತ್ತು, ಯಾವ ಥರ ತೆಗ್ದಿದ್ದಾರೆ ಅನ್ನೋದು ತೋರಿಸ್ತಾರೆ. ಬನ್ನಿ ಗಾಯ್ಸ್ ನೋಡೋಣ. ಒಳಗಡೆ ಹೋಗ್ತಾ ಇದ್ದಾರೆ ಅವರೇ ಮೊದಲು. ಒಳಗಡೆ ತುಂಬ ಕತ್ಲೆ ಇದೆ ಅಂತ ಇದ್ದಾರೆ. ಒಳಗಡೆ ಕತ್ಲೆ ಇದೆ ಗಾಯ್ಸ್. ಅಲ್ಲಿ ಒಳಗಡೆ ಯಾರು ಇದ್ದಾರೆ ಎಲ್ಲ ವ್ಯೂ ನೋಡ್ತಾ ಇದ್ದಾರೆ ಒಳಗಡೆ ಏನೇನಿದೆ ಅಂತ. ಒಳಗೆ ಹೋಗೋಣ ಬನ್ನಿ. ನಮ್ಮ ಸರ್ ಜಸ್ಟ್ ಈಗ ಒಳಗೆ ಬಂದಿದ್ದಾರೆ. ಫುಲ್ ಕತ್ಲೆ ಇದೆ ಒಳಗೆಲ್ಲ. ಕ್ಲೀನ್ ಮಾಡ್ತಾರ ಟಾರ್ಚ್ ಬನ್ನಿ ಸರ್. ಏನು ಅದ್ಭುತ ಐತೆ. ತೋರಿಸ್ತೀವಿ ಗಾಯ್ಸ್ ಒಳಗಡೆ ನೋಡ್ಕೊಂಡಿವಿ. ಈಗ ನೆಕ್ಸ್ಟ್ ಹೊರಗೆ ಬರ್ತಾ ಇದ್ದೀವಿ. ಹೊರಗಡೆ ಈಗ ನೆಕ್ಸ್ಟ್ ಹೊರಗಡೆ ಏನಿದೆ ಅದು ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ಸರ್. ಹೋಗೋಣ ಬನ್ನಿ. ಎಲ್ಲ ಕ್ಯಾಮರಾ ತೊಗೊಂಡು ಬಂದಿದ್ದಾರೆ ಇಲ್ಲಿ ಹಲವಾರು ಜನರು. ಮಸ್ತ್ ಇದೆ. ನಮ್ಮ ಸಾರಿಗಂತರೂ ನೋಡಿ 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 ಮೈಂಡ್ ಫ್ರೆಶ್ ಆಗಿಬಿಟ್ಟಿದೆ ಟುಡೇ. ನೆಕ್ಸ್ಟ್ ಈಗ ಆ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಬನ್ನಿ ಗೈಸ್ ನೋಡೋಣ ಅಲ್ಲಿ ಏನು ತೋರಿಸ್ತಾರೆ ನೆಕ್ಸ್ಟ್. ಇವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾರ್ಡ್ ವರ್ಕ್ ಎಫರ್ಟ್. ಬಂಗಾರಕ್ಕ ಇದೆಲ್ಲ ಬಂದಿಟ್ಟಿದ್ದಾರೆ. ಹಳೆ ಕಾಲದಲ್ಲಿ ಇಲ್ಲೆಲ್ಲ ಭಾಳ ಇರ್ತದಂತೆ ಚಿನ್ನಾಭರಣ. ಅದನ್ನ ತೋರಿಸ್ತಾ ಇದ್ದಾರೆ ನಮ್ಮ ಸರ್. ಬನ್ನಿ ಗಾಯ್ಸ್ ಇನ್ನು ಒಳಗಡೆ ಹೋಗೋಣ. ಇನ್ನು ಏನೇನಿದೆ ನೋಡೋಣ. ಒಳಗಡೆ ಹೋಗ್ತಾ ಇದ್ದಾರೆ ಸರ್. ಫುಲ್ ಕತ್ಲೆ ಇದೆ. ಅದರಿಂದ ಟಾರ್ಚ್ ಹಾಕೊಂಡು ಹೋಗ್ತಾ ಇದ್ದಾರೆ. ಒಂದು ಗಾಯ್ಸ್ ಇಲ್ಲಿ ಏನಿದೆ ಅಲ್ಲ ಹಳೆ ಕಾಲದಲ್ಲಿ ಚಿನ್ನ ಇಲ್ಲೇ ಅಣಿತಿದ್ರು ಚಿನ್ನರು. ಬನ್ನಿ ಗಾಯ್ಸ್ ನೆಕ್ಸ್ಟ್ ಹೊರಗಡೆ ಹೋಗೋಣ. ನೆಕ್ಸ್ಟ್ ಇನ್ನೊಂದು ಬೇರೆ ಏನಿದೆ ನೋಡೋಣ ಬರ್ರಿ. ಓಕೆ ವ್ಯೂ ಮಾತ್ರ ಮಸ್ತ್ ಇದೆ ರೀ. ಒಳಗೆ ಹೊರಗಡೆ ಬಂದರೆ ಬಂದ್ರಿ ಬಾಬು ಜೈನ್ ಅಂತ. ಫುಲ್ಲು ಇದು ಮಾಡಿ ಹಾಕ್ಬೇಕು ನೋಡ. ಇನ್ನೊಂದು ಪ್ಲೇಸ್ ಐತೆ ಬರ್ರಿ. ಇದ್ರೊಳಗೆ ಇದಂಗೆ ನೋಡಲಿ. ಹಿಂದ್ಗಡೆ ಆ ಕಡೆ ಫೋಕಸ್ ಮಾಡಿ ಕ್ಯಾಮ್ರಾನ. ಗಾಯ್ಸ್ ನಮ್ಮ ಟೀಮ್ ಎಲ್ಲ ಇನ್ನು ಇಲ್ಲಿದ್ದಾರೆ. ಈ ಕಡೆ ಎಲ್ಲ ನೋಡ್ತಾ ಇದ್ದಾರೆ ಅವರು. ಮುಂದೆ ಹೋಗೋಣ ಬನ್ನಿ. ದಾದಾಫಿರ್ ಸರ್ ಏನಂತ ಇದ್ದಾರೆ ಅಂದರೆ ಒಂದ್ಸಲ ಬಂದರೆ ಒಂದು ಎಲ್ಲ ಕಡೆ ನೋಡ್ಕೊಂಡು ಹೋಗ್ಬೇಕಂತ. ಅದು ಇದನ್ನ ಕಟ್ಟಿ ಎಷ್ಟು ವರ್ಷ ಆಗಿದೆ? ಅವಾಗ ಜನ ಬರ್ತಿದ್ರಲ್ಲ ಆ ಕಂಬಗಳ